ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ ನಾನು ನಮ್ಮ ಮನೇಲಿ ಏನು ಹಾಕ್ಸಿದ್ದೀನಿ ಅಂತ ಹೇಳಿ, ಹೊಗೆ ರಹಿತ ಕಟ್ಟಿಗೆ ಒಲೆ ಅಥವಾ ಹೊಗೆ ರಹಿತ ಸೌದೆ ಒಲೆ, ಅಂದರೆ ಇದನ್ನು ಅಸ್ತ್ರ ಒಲೆ ಅಂತ ಹೇಳ್ತಾರೆ. ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಇದನ್ನು 2-3 ಸಲ ನೋಡಿದೆ. ನಾನು ಹಾಕ್ಸೋಣ ಅನಿಸ್ತು. ಯಾಕಂದರೆ ನಮ್ಮ ಹಿತ್ತಲಲ್ಲಿ ಇದು ಹಿತ್ತಲಿನ ವೇಸ್ಟು ತುಂಬ ಆಗ್ತಾಯಿತ್ತು. ಅಂದರೆ ತೆಂಗಿನ ಗರಿ, ಕಾಯಿ ಸಿಪ್ಪೆ ಮತ್ತು ಮರ ಗಿಡಗಳು ಕಡಿದಿದ್ದು ವೇಸ್ಟ್ಗಳೆಲ್ಲ ಆಗ್ತಾಯಿತ್ತು. ಆ ವೇಸ್ಟನ್ನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳಿ ಒಲೆ ಹಾಕ್ಸಿದ್ದೀನಿ. ಸ್ವಲ್ಪವೇ ಕಟ್ಟಿಗೆ ಸಾಕು ಅಂತ ಹೇಳ್ತಾರೆ, ತುಂಬ ಹೆಚ್ಚಿನ ಕಟ್ಟಿಗೆ ಬೇಡ ಅಂತ ಹೇಳ್ತಾರೆ. ನನಗೆ ಆ ವೇಸ್ಟ್ ಬಳಕೆ ಮಾಡೋಕ್ಕೆ ಸಾಕು, ಅದಕ್ಕೆ ಒಲೆ ಹಾಕ್ಸಿದ್ದೀನಿ. ಹಿಂಗೆ ಕಟ್ಟಿಗೆ ಬೆಂಕಿ ಹಾಕ್ಬಿಟ್ಟು ಹಿಂಗೆ ಮುಚ್ಚಿದ್ರೆ ಚೂರು ಹೊಗೆ ಬರಲ್ಲ. ನೋಡಿ, ಚೂರು ಹೊಗೆ ಬರಲ್ಲ, ನಿಜವಾಗ್ಲೂ ಹೊಗೆ ಬರ್ತಾ ಇಲ್ಲ. 2 ಒಲೆ ಕೊಟ್ಟಿರ್ತಾರೆ. 2 ಒಲೆಯಲ್ಲಿ ಅಡುಗೆ ತಿಂಡಿ ಎರಡೂ ಮಾಡ್ಕೊಳ್ಬೋದು ನಾವು. ಆದರೆ ಒಲೆಯಲ್ಲಿ ಒಂದೇ ಬೆಂಕಿನಲ್ಲಿ ನೀರು ಕೂಡ ಕಾಯುತ್ತೆ. ಬಾಯ್ಲರ್ ಕೊಟ್ಟಿರ್ತಾರೆ ಒಂದು. ಇದರಿಂದ 4-5 ಜನ ಸ್ನಾನ ಮಾಡ್ಬೋದು. ಈ ಬಾಯ್ಲರ್ ನೀರನ್ನ ಏನಾರು ಬಳಕೆ ಮಾಡದೆ ಉಳ್ಕೊಂಡ್ರೆ ಅದು 24 ಗಂಟೆ ಬಿಸಿ ಇರುತ್ತೆ ಅಂತ ಹೇಳ್ತಾರೆ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದ್ರಿಂದ, ಬೆಂಕಿ ಹಾಕಿ ಯೂಸ್ ಮಾಡ್ತಾ ಇರೋದ್ರಿಂದ ಇದು ಹೇಗೆ ಬಿಸಿ ಇರುತ್ತೆ, 24 ಗಂಟೆ ಬಿಸಿ ಇರುತ್ತೋ ಇಲ್ಲೋ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪವೇ ಜಾಗ ಇದ್ದರೆ ಸಾಕು, ನೀವು ಹಾಕಿಸ್ಕೊಳ್ಬೋದು. ಇದ್ರ ಉಪಯೋಗ ನೋಡಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇವತ್ತು ಹಾಲು ಕಾಯಿತು ಆ ಒಲೆಯಲ್ಲಿ, ಮತ್ತು ಅದೇ ಒಲೆಯಲ್ಲಿ ನಾನು ಚಪಾತಿ ಕೂಡ ಮಾಡ್ತಾಯಿದ್ದೀನಿ, ತಿಂಡಿ ಕೂಡ ಮಾಡ್ತಾಯಿದ್ದೀನಿ. ನಿಮಗೆಲ್ಲಿ ಬರೀ 4-5 ಅಡಿ ಜಾಗ ಇದ್ದರೆ ಸಾಕು, ಅಥವಾ ಅಡುಗೆ ಮನೆ ದೊಡ್ಡದಾಗಿದ್ದರೆ ಹಾಕಿಸ್ಕೊಳ್ಬಹುದು. ಇದ್ರ ಉಪಯೋಗ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ.